ರಾಜ್ಯ ಸಾರಿಗೆ ನೌಕರರಿಗೆ ನಾಳೆ ಸಿಗುತ್ತಾ ಗುಡ್ ನ್ಯೂಸ್. ನೌಕರರ ಬೇಡಿಕೆ ಈಡೇರಿಕೆ ಸಂಬಂಧ ನಾಳೆ ಮಹತ್ವದ ಸಭೆ ಇದೆ. ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದು. ನೌಕರರ ಪಾಲಿಗೆ ನಾಳೆ ಏನಾಗ್ಬೋದು? ಹಾಗಾದ್ರೆ ಸಿಹಿ ಸುದ್ದಿನ ಅಥವಾ ಮತ್ತೆ ಅವರು ಹೋರಾಟಕ್ಕೆ ಇಳಿತಾರ, ಮುಷ್ಕರಕ್ಕೆ ಕರೆ ಕೊಡ್ತಾರ? ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಕರೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿ ಸೇರಿ ಇನ್ನಿತರ ಸಂಘಟನೆಗಳ ಜೊತೆ ಸಚಿವರು ಮೀಟಿಂಗ್ ಮಾಡ್ತಾರೆ. ವೇತನ ಹೆಚ್ಚಳ ಮತ್ತು ಹಿಂಬಾಕಿ ಸಂಬಂಧ ಚರ್ಚೆ ನಡೆಸ್ತಾರೆ ಸಚಿವರು. ಅವರ ಪ್ರಮುಖವಾದಂಥ ಬೇಡಿಕೆ ಅದೇ, ವೇತನ ಹೆಚ್ಚಳ ಮಾಡಬೇಕು ಮತ್ತು ಹಿಂಬಾಕಿ ಅವ್ರದ್ದೇನಿದೆ ಅದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ 3 ವರ್ಷಗಳಿಂದ ಅವರು ಆಗ್ರಹಿಸ್ತಾನೆ ಇದ್ದಾರೆ. ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಭರವಸೆಯನ್ನು ಕೊಡ್ತಾ ಹೋಗ್ತಿದ್ರು, ಆದರೆ ಈಡೇರಿಕೆ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ, ಅವ್ರದ್ದು ಕೂಡ ಭರವಸೆ ಈಡೇರಿಲ್ಲ. ಇದೀಗ ನೌಕರರ ಒತ್ತಡಕ್ಕೆ ಮಣಿದು ವೇತನ ಹೆಚ್ಚಳಕ್ಕೆ ಸಿದ್ಧತೆ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನಾಳೆಯ ಸಭೆ ಸಂಧಾನಕ್ಕಿಂತ ಇದು ಸಭೆ ಸಫಲ ಆಗುತ್ತೋ ಅಥವಾ ವಿಫಲ ಆಗುತ್ತೋ. ಸಫಲ ಆದರೆ ರಾಜ್ಯ ಸಾರಿಗೆ ನೌಕರರು ಕೂಡ ಸಂಭ್ರಮ ಪಡ್ತಾರೆ, ಬೀದಿಗಿಳಿಯೋದಿಲ್ಲ. ವಿಫಲ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ ಅವರು ಮುಷ್ಕರಕ್ಕೆ ಕರೆ ಕೊಡಬಹುದು. ಈ ಹಿಂದೆ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಚಲೋ ಮಾಡಲಿಕ್ಕೆ ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಕೂಡ ಅವರಿಗೆ ನೆಕ್ಸ್ಟು. ಹಾಗಾಗಿನೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಕ್ಕೆ ಆಲ್ರೆಡಿ ಬಿಸಿ ಮುಟ್ಟಿತ್ತು. ಈ ಹಿಂದೆಯೂ ಕೂಡ ಒಂದು ಸರಿ ಮುಷ್ಕರ ಕರೆ ಕೊಟ್ಟಾಗ ಜನ ಹೇಗೆ ಕಷ್ಟ ಅನುಭವಿಸಿದ್ರು ಅಂತ ಹೇಳಿದ್ರೆ, ಈ ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಖಾಸಗಿ ಬಸ್ಗಳನ್ನು ಕರೆಸಿದ್ರು. ಅಂಥ ಪರಿಸ್ಥಿತಿ ಬಂದಿತ್ತು. ಸಿಕ್ಕಾಪಟ್ಟೆ ಜನರಿಗೆ ಹೊರೆ ಆಗಿಬಿಡ್ತು. ಆವಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಬಟ್ ಈಗ ಮತ್ತೆ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳಿದ್ದಾವೆ. ರಾಮಲಿಂಗಾರೆಡ್ಡಿಯವರು ನಾಳೆ ಹೇಗೆ ಒಂದು ಸಭೆಯನ್ನು ಮಾಡ್ತಾರೆ, ಅವರ ಒಂದು ಬೇಡಿಕೆ ಈಡೇರಿಕೆಗೆ ಒಪ್ಪಿಗೆಯನ್ನು ಕೊಡ್ತಾರಾ, ಅಥವಾ ಅವರ 7-8 ಬೇಡಿಕೆಯಲ್ಲಿ 3ಕ್ಕೆ ಓಕೆ ಅಂತಾರ, ಅಥವಾ 4 ಹಂತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರಾ? ನಾಳೆಯ ಒಂದು ಸಭೆಯ ಮೇಲೆ ಮುಂದಿನ ಅವರ ಹೋರಾಟ ನಿಂತಿರುತ್ತೆ.